ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ನಾವು ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ತಿಪ್ಟೂರಿಗೆ ಬಂದಿದ್ದೇವೆ. ಇವತ್ತು ನಮ್ಮ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಕೀರ್ತಿ ಶಂಕರ್ ಕೆ ಅವರು ಶ್ರೀ ಧನಂಜಯ HC ಅನ್ನೋರ ತೋಟಕ್ಕೆ ಕರ್ಕೊಂಡ್ಬಂದರು. ಏನಕ್ಕಂದರೆ ಇಲ್ಲಿ ಇವರು ವಿಜ್ಞಾನಿಗಳು ಏನು ಮಾಡಿದ್ದಾರೆ ಅಂದರೆ ಒಂದು ಮುಂಚೂಣಿ ಪ್ರಾತ್ಯಕ್ಷಿತೆಯನ್ನು ತಗೊಂಡಿದ್ದಾರೆ. ಎದರ ಕುರಿತಾಗಿ ಅಂತಂದರೆ ಈ ಒಂದು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಆಗಿರುವಂತಹ ಅರ್ಕಾ ಗಗನ್ ಎಂಬುವ ತಳಿಯನ್ನು ಇವರು ಇಲ್ಲಿ ಪರಿಚಯ ಮಾಡಿಸಿದ್ದಾರೆ. ಬನ್ನಿ ಇವತ್ತಿನ ಕಂತಿನಲ್ಲಿ ನಮ್ಮ ರೈತರಾಗಿರುವಂಥ ಶ್ರೀ ಧನಂಜಯ HC ಅವ್ರನ್ನ ಮಾತಾಡಿಸಿ, ಇವರು ಬಹಳ ವರ್ಷಗಳಿಂದ ಮೆಣಸಿನಕಾಯಿಯನ್ನು ಬೆಳೀತಿದ್ರಂತೆ. ಹಳೆ ತಳಿಯನ್ನು ಬಿಟ್ಟು ಇವ್ರು ಏನಕ್ಕೆ ಅರ್ಕಾ ಗಗನನ್ನೇ ಆಯ್ಕೆ ಮಾಡಿಕೊಂಡ್ರು, ಅದಲ್ಲದೆ ಈ ಅರ್ಕಾ ಗಗನನ್ನು ಇವರು ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಮಲ್ಚ್ ಶೀಟ್ ಹಾಕ್ಕೊಂಡು ಡ್ರಿಪ್ ಹಾಕ್ಕೊಂಡು ಅದರಲ್ಲಿ ರಸ ನೀರಾವರಿಯ ಮುಖಾಂತರ ಗೊಬ್ಬರಗಳನ್ನು ಕೊಡ್ತಾ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗೂ ಅದೇ ರೀತಿ ಇದರ ಕುರಿತಾಗಿ ನಮ್ಮ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಕೀರ್ತಿ ಶಂಕರ್ ಸರ್ ಅವರನ್ನು ಕೂಡ ಮಾತಾಡಿಸಿ ವೈಜ್ಞಾನಿಕವಾಗಿ ಯಾವ ರೀತಿ ಒಂದು ಮೆಣಸಿನಕಾಯಿಯಲ್ಲಿ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ತಮಗೂ ನಮಸ್ಕಾರ. ನಮಸ್ತೆ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸ್ವಾಗತ ಸರ್, ನೀವು ಇವರು ಒಂದು ಒಳ್ಳೆಯ ಮೆಣಸಿನಕಾಯಿ ಒಂದು ತೋಟ ಮಾಡಿದ್ದಾರೆ ಅಂತ ನಮಗೆ ನೀವು ಇಲ್ಲಿ ಕರ್ಕೊಂಡ್ಬಂದ್ರಿ ಸರ್. ಹಾಗಾಗಿ ಇವರು ಯಾವ ರೀತಿ ಒಂದು ಈ ಬೆಳೆನ ಬೆಳೆದು ಇದರಲ್ಲಿ ಕೂಡ ಯಾವ ರೀತಿ ಒಂದು ಆರ್ಥಿಕವಾದ ಲಾಭ ಪಡಿತಾ ಇದ್ದಾರೆ ಅಂತ ಒಂದು ನಿಮ್ಮ ಹತ್ರ ಒಂದು ಕಾರ್ಯಕ್ರಮ ಅಂದರೆ ಮಾಹಿತಿನ ತಗೊಂಡು ನಮ್ಮ ರೈತರಿಗೆ ಕೊಡಲಿಕ್ಕೆ ಇವತ್ತು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ನಮಗೆ ಹೇಳ್ತೀರಾ ಸರ್? ಒಂದು ನಾವು ಮೊದಲು ಫಸ್ಟು ದಾಳಿಂಬೆ ಬೆಳೆದಿದ್ವು ಇದೇ ಜಾಗದಲ್ಲಿ. ಅದು 3 ವರ್ಷದ ನಂತರ ಭಾರಿ ರೋಗಕ್ಕೀಡಾಗಿ ಆನೆಗಳು ಅಂದರೆ 3 ವರ್ಷ ಅಂದರೆ ಒಂದೇ ಬೆಳೆ ಬರೋ ಅಂತ ಬಂದ ಮೇಲೆ ಒಂದು ಫಸ್ಟ್ 2 ಇಯರ್ಸ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಏರ್ವಯಸ್ 3 ವರ್ಷ ಬೆಳೆದು 1 ವರ್ಷ ಆನಿಕಲ್ಲು ಮಳೆ ಅಭಾವ ಇದರಿಂದ ಜಾಸ್ತಿಯಿಂದ ಆನಿಕಲ್ಲಿಗೆ ಗಿಡ ಎಲ್ಲ ಬಿದ್ದು ಸ್ಕ್ರಾಚ್ ಆಗಿ ಕಾಯೆಲ್ಲ ಇದಾಯ್ತು. ಒಳ್ಳೆ ಬೆಳೆ ತಗೊಂಡ ಟೈಮ್ ಆ ಟೈಮ್ ನಮಗೆ ಸಿಗ್ಲಿಲ್ಲ. ಇನ್ನೊಂದು ಬೆಳೆ ಚೆನ್ನಾಗಿ ಬಂತು, ರೋಗ ತುತ್ತಾಯ್ತು. ಅದೇ ಅದರಲ್ಲಿ ಟ್ರಿಪ್ಸ್ ಅಂತ ಬರುತ್ತೆ, ಮೀಟ್ಸು ಟ್ರಿಪ್ಸು ಕಣ್ಣಿನಲ್ಲಿ, ಅದು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ನಾನು ಬೇಸತ್ತು ಗಿಡ ತಗ್ಸಾಗಿದೆ. ಅದಾದ ನಂತರ ನಮಗೆ KVK ಕಡೆಯಿಂದ ಕೀರ್ತಿ ಶಂಕರ್ ಅವರು ಪ್ರಜೆ ಆದರು, ಕೃಷಿ ವಿಜ್ಞಾನಿಗಳು. ಅವಾಗ ಅವರು ಸಿಕ್ಕಿ ಹಿಂಗೆ ನಮ್ಮ ಫ್ರೆಂಡ್ ಜೊತೆಯಲ್ಲಿ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದು ಕರೀತಾರೆ ನಮಗೆ. ಆಗ ಸಭೆಗಳು ಕರೆದಾಗ ರೈತರಿಗಾಗಿ ಸಂವಾದ ಕಾರ್ಯಕ್ರಮಕ್ಕೆ ಅವಾಗ ಹೋದಾಗ ನಮ್ಗೆ ಈ ತಳಿ ಪರಿಚಯ ಇದೆ, ಹಿಂಗೆ ಕೊಡ್ತೀವಿ ಆಗ್ತೀರಾ ಅಂದಾಗ ಆಯ್ತು ಸರ್, ಇದು ಹೊಸ ತಳಿ ಅದೊಂದು ಸ್ವಲ್ಪ ಪ್ರಯೋಗಕ್ಕೆ ಕೊಡ್ತೀವಿ ಮಾಡಿ ಅಂತಂದು ಅವರು ನಮಗೆ ತಳಿ ಬಿರಿದಿಗಾಗಿ ಕೊಟ್ಟಿದ್ದು. ಹಾಗಾಗಿ ನೀವು ಫಸ್ಟು ನೀವು ದಾಳಿಂಬೆ ಬೆಳೆದ್ರಿ, ಅದರಲ್ಲಿ ರೋಗ ಕೀಟಗಳ ಸಮಸ್ಯೆ ಜಾಸ್ತಿ ಅಂತ ತೆಗೆದು ಈ ಬೆಳೆಗೆ ಬಂದಿರಿ ಸರ್. ಈಗ ಒಟ್ಟು ಎಷ್ಟು ಎಕರೆ ಇದೆ ಸರ್ ನಿಮ್ಮ ಜಾಗ? ಇದು 30 ರಿಂದ 35 ಕುಂಟೆ ಇದೆ. ಅಂದರೆ ನಿಮ್ಮ ತೋಟ ಎಷ್ಟಿದೆ ಸರ್ ಒಟ್ಟು? ತೋಟ ಹೊಲ ಎಲ್ಲ ಸೇರಿ ಒಂದು 6 ರಿಂದ 6.5 ಎಕರೆ ಇದೆ. ತೋಟ ಹೊಲ 2 ಸೇರಿ. ಓಕೆ ಸರ್, ಏನೇನು ಬೆಳೆ ಹಾಕಿದ್ದೀರಾ ಸರ್ ನೀವು? ಈಗ ತೆಂಗು, ಅಡಿಕೆ, ನಂತರ ರಾಗಿ ಮಾಡ್ತೀವಿ. ಅದು ಮಳೆ ಆಧಾರಿತ ಹಾಗೆ. ಇಲ್ಲಿ ಸದ್ಯಕ್ಕೆ ಇದು ಅಂದರೆ ನೀರಾವರಿ ಅಂತಂದರೆ ಮೆಣಸು, ತೆಂಗು, ಅಡಿಕೆ ಮಾಡಿ. ಸರ್, ನಿಮಗೆ ಸರ್ ಇವರು KVKಗೆ ಅಥವಾ ನಿಮ್ಮ ಸಂಪರ್ಕಕ್ಕೆ ಯಾವ ರೀತಿ ಬಂದರು ಸರ್? ಹೇಗೆ ಸರ್, ನಮ್ಮ KVKನಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಂದು ಕ್ಲಸ್ಟರ್ ವಿಲೇಜ್ ಅಂತ ಆಯ್ಕೆ ಮಾಡ್ಕೊಳ್ತೀವಿ. ತಾಲೂಕಿಗೆ ಒಂದೊಂದು ನಮ್ಮದು FLD ಮುಂಚೂಣಿ ಕ್ಷೇತ್ರ ಪ್ರಾತ್ಯಕ್ಷಿತೆ ಅಂತ ಇರುತ್ತೆ, ಇಲ್ಲ ತಂತ್ರಜ್ಞಾನ ಪರಿಶೀಲನೆ, ಈ ಥರ ಮುಂತಾದ ಒಂದು ಪ್ರಯೋಗಗಳನ್ನು ಮಾಡೋಕ್ಕೆ ಒಂದು ತಾಲೂಕಲ್ಲಿ ಒಂದು ಕ್ಲಸ್ಟರ್ ವಿಲೇಜ್ನ ಅಂತ ಆಯ್ಕೆ ಮಾಡ್ಕೊಳ್ತೀವಿ. ಹಂಗೆ ನಮ್ಮ ತಿಪ್ಟೂರು ತಾಲೂಕಲ್ಲಿ ಈ ಪರಗೋಡ್ನಹಳ್ಳಿ ಗ್ರಾಮನ ನಾವು ಏನು ಮಾಡಿದ್ವಿ, ಕ್ಲಸ್ಟರ್ ವಿಲೇಜ್ ಅಂತ ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ನಮ್ಮದು ಏನೇ ಒಂದು ತಳಿ ಮುಂಚೂಣಿ ಕ್ಷೇತ್ರ ಪ್ರಾತ್ಯಕ್ಷಿತೆ ಮಾಡಬೇಕಾದ್ರೆ, ಇಲ್ಲ ತಂತ್ರಜ್ಞಾನ ಇದು ಸರಿ ಇದೆಯಾ ಇಲ್ವಾ ಅಂತ ಒಂದು ಪರಿಶೀಲನೆ ಮಾಡಬೇಕಾದ್ರೆ ಈ ಗ್ರಾಮಕ್ಕೆ 3 ವರ್ಷದ ಮಟ್ಟಿಗೆ ನಾವು ಪರಿಚಯ ಮಾಡಿಸ್ತಾ ಇರ್ತೀವಿ ಸರ್. ಅಂತಾಗೆ ಬಂದಂಥದ್ದು ತೋಟಗಾರಿಕಾ ವಿಭಾಗದಲ್ಲಿ ಒಂದು ಮುಂಚೂಣಿ ಕ್ಷೇತ್ರ ಪ್ರಾತ್ಯಕ್ಷಿತೆ ಏನಪ್ಪ ಅಂದರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟದವರು ಬಿಡುಗಡೆ ಮಾಡಿರುವಂಥ ಅರ್ಕಾ ಗಗನ್ ಈ ತಳಿದು ಪರಿಚಯ. ಈ ಜಾಗಕ್ಕೆ ಈ ತಳಿ ಸರ್, ಈ ತಳಿ ಪರಿಚಯ ಈ ಊರಲ್ಲಿ ನಾವು 5 ಜನ
ರೈತರಿಗೆ ಈ ತಳಿನ ಪರಿಚಯ ಮಾಡಿಸಿದ್ದೀವಿ. ಆ ಅಂಥದ್ರಲ್ಲಿ 5 ಜನ ರೈತರು ಕೂಡ ಚೆನ್ನಾಗಿ ಬೆಳೆದಿದ್ದಾರೆ. ಈಗ ಪಕ್ಕದ ತೋಟದಲ್ಲೂ ಬೆಳೆದಿದ್ದಾರೆ, ಎಲ್ಲರೂ ಬೆಳೆದಿದ್ದಾರೆ. ವೈಜ್ಞಾನಿಕವಾಗಿ 5 ಜನದಲ್ಲಿ ನಮ್ಮ ಧನಂಜಯ ಅವರು ಮಲ್ಚೆಲ್ಲ ಹಾಕೊಂಡು ಕ್ಲೀನಾಗಿ ಬೆಳೆದಿದ್ದಾರೆ ಸರ್. ಓಕೆ ಸರ್, ಇಲ್ಲಿ ನೀವು ಈ ತಳಿನ ಮೊದಲು ತರಕಿನ ಮುಂಚೆ ಇಲ್ಲಿ ಮಾಮೂಲಿ ನಾಟಿ ಮೆಣಸಿನ್ಕಾಯಿ ಬೆಳೀತಿದ್ರೆ? ಹಾಂ ಸರ್, ಇಲ್ಲಿ ಲೋಕಲ್ ಒಂದು ಉಲ್ಕಾನದೊಂದು ಲೋಕಲ್ ಹಾಕ್ತಿದ್ರು. ಅದು ಬಿಟ್ಟರೆ ಈ ಲೋಕಲ್ ತಳಿಗಳು ಈ ಬ್ಯಾಡಿಗೆ ಮೆಣಸಿಕಾಯಿ ಇರ್ಬೋದು, ಕಡ್ಡಿ ಅಂತ ಒಂದು ಬರುತ್ತೆ ಅದು, ಮತ್ತೆ ಉಲ್ಕ ಇಲ್ಲಿ ಜಾಸ್ತಿ ಬೆಳೀತಿದ್ದು ಬೆಳೀತಾ ಇದ್ರು. ಈಗ ಅದ್ರದ್ದು ಏನು ಇಳುವರಿ ಏನು ಸಮಸ್ಯೆ ಇತ್ತಾ? ಹೇಗೆ ಸರ್, ಉಳುಕಕ್ಕೆ ರೋಗ ಸ್ವಲ್ಪ ಮುಟ್ರು ರೋಗ ಸ್ವಲ್ಪ ಜಾಸ್ತಿ. ಇಳುವರಿ ಬಂದು ನಮಗೆ ಕಡಿಮೆ ಇಳುವರಿ, ಒಂದು 35ರಿಂದ 40 ಕ್ವಿಂಟಾಲ್ ಎಕರೆಗೆ ಬರ್ತಿದ್ದದು. ಮತ್ತೆ ಖಾರ ಸ್ವಲ್ಪ ಕಡಿಮೆ. ಇವು 3 ಇತ್ತು. ಈ ತಳಿದು ಅರ್ಕ ಗಗನ್ದು ನಾವು ವಿಶೇಷತೆ ಹೇಳ್ಬೇಕು ಅಂತಂದ್ರೆ ಇದು ಎರಾಕ್ಟ್. ಇದು ಎಲ್ಲ ನಮಗೆ ಡ್ರೂಪಿಂಗ್ ನೇತಾಡಿದ್ರೆ ಕಾಯಿಗಳು ಇದೇನಾಗುತ್ತೆ ಅಂದ್ರೆ ಸ್ಟ್ರೈಟೇ ಇರುತ್ತೆ. ಮತ್ತೆ ಪಂಜೆನ್ಸಿ ಅಂದ್ರೆ ನಾವು ಖಾರ ಅಂತ ಏನ್ ಕರಿತೀವಿ ಅದು ಸ್ವಲ್ಪ ಜಾಸ್ತಿ. ಇದು 2 ಹಾಕೋದು ಒಂದೇ ಉಲ್ಕನ, ಇದನ್ನ 1 ಹಾಕೋದು ಒಂದೇ, ಅಷ್ಟು ಡಬಲ್ ಇದೆ ಖಾರ. ಮತ್ತೆ ಇಳುವರಿ ಬಂದು ಸರಾಸರಿ ಇದು ಅವರು ನಮ್ಮ ವಿಜ್ಞಾನಿಗಳು ರೆಕಮೆಂಡ್ ಮಾಡಿರೋದು 80ರಿಂದ 100 ಕ್ವಿಂಟಾಲು. ಬಟ್ ನಮ್ಮ ರೈತರು ಹೇಳ್ತಾರೋ ಅನುಭವದ ಪ್ರಕಾರ 30 ಕ್ವಿಂಟಲ್ನಲ್ಲೇ 80ರಿಂದ 100 ಕ್ವಿಂಟಾಲು ಬರುತ್ತೆ ಅಂತ. ಸೊ ಸ್ವಲ್ಪ ರಸಗೊಬ್ಬರಗಳನ್ನೆಲ್ಲ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಸರ್. ಅದು 80ರಿಂದ 100 ಕ್ವಿಂಟಲ್ ಅದು ಏನು ಎಕರೆ ಇಳುವರಿ? ಎಕರೆಗೆ ಸರ್, ಎಕರೆಗೆ ಅಷ್ಟು. ಬಟ್ ರೈತರ ಎಕ್ಸ್ಪೀರಿಯನ್ಸ್ ಏನು ಹೇಳುತ್ತೆ ಅಂದ್ರೆ 30 ಕುಂಟೆಗೆನೆ ಅಷ್ಟು ಬರ್ತಿದೆ ಅಂತ. ಅಂದ್ರೆ ಎಕರೆಗೆ 100-120 ಹೋಗ್ಬೋದು ಅಂತ. 100 ಅವರೇಜ್ ಹೋಗ್ಬೋದು. ಈಗ ನಮ್ದು 10 ಗುಂಟೆ ಕಡಿಮೆ ಇದೆ ಅಂತ ಹೇಳಿದೆ, ಆ ಲೆಕ್ಕಕ್ಕೆ ಅಷ್ಟು ಬರುತ್ತೆ. ಎಕರೆಗಾದ್ರೆ ಇನ್ನೂ ಮುಂದಾಗುತ್ತೆ. ಚೆನ್ನಾಗಿದೆ ತಳಿ, ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನೀವು ಮೊದಲು ಬೆಳಿತಿದ್ರ ಸರ್ ಮೆಣಸಿನ್ಕಾಯಿ? ಉಲ್ಕ ಮಾಮೂಲಿ ಇಲ್ಲ, ಮನೆಗೆ ಬೇಕಾದಂಗೆ ಬೇರೆ ಹಳೆ ಬೀಜಗಳು ಬೆಳೆಸವು. ಇದ್ರ ಬಗ್ಗೆ ಅದು ಗೊತ್ತಿರಲಿಲ್ಲ. ಈಗ ಇದರಿಂದ ಭಾರಿ ಅನುಕೂಲ ಅಂತ ಗೊತ್ತಾಯ್ತು. ಯಾಕೆಂದ್ರೆ ಬ್ರೀಡ್ ವೈಸ್ ಒಂದ್ ಸ್ವಲ್ಪ ಬ್ಯಾಚ್ 5 ಲೈನ್ 6 ಲೈನ್ ಕೆಳ ಹೊತ್ತಿಗೆ ನಮ್ಗೆ ಸಹಿ 4-5 ಜನ ಅಷ್ಟಕ್ಕೆ 1 ಕ್ವಿಂಟಲ್ ಹತ್ರ ಬಂದ್ಬಿಡುತ್ತೆ. ಡೈಲಿ ನಮಗೆ ಒಂದು 5-6 ದಿನ ಡೇ ಬೈ ಡೇ ಮಾಡ್ಕೊಂಡು ಕಿತ್ರೆ ವಾರದಾದ್ಯಂತ ಬತಾನೆ ಇರುತ್ತೆ. ಮತ್ತೆಲ್ಲ ಸ್ಟೆಪ್ ಸ್ಟಾರ್ಟ್ ಆಗಿರುತ್ತೆ. ನಾವು ಹಂಗಾಗಿ ರೈತರಿಗೆ ಭಾರಿ ಅನುಕೂಲ, ಈ ಬೆಳೆ ಸಖತ್ ಅನುಕೂಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ನೀವು ಮೊದಲು ಈ ತಳಿನ ಇವರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ಇವ್ರದ್ದು ಹೆಂಗಿತ್ತು ಸರ್? ಅಂದ್ರೆ ಹಳೇದಿದೆ, ಇದನ್ನ ಯಾಕೆ ಚೇಂಜ್ ಮಾಡೋಣ ಅಂತ? ಹೌದು, ಮನಸ್ಥಿತಿ ರೈತರುಗಳು ಫಸ್ಟ್ ಅನುಮಾನ ಪಟ್ಟಿದ್ದೆ ಜಾಸ್ತಿ. ಚಂದ್ರಶೇಖರ್ ಅಂತ ಈ ಊರವರೇ ಇದ್ದಾರೆ, ಮತ್ತೆ ರೇಣುಕಮೂರ್ತಿ ಅವರು ಇದ್ದಾರೆ ಇಲ್ಲೇ. ಅವರೆಲ್ಲರೂ ಏನು ಹೇಳಿದಂದ್ರೆ ಈ ತಳಿ ಪ್ರಾಯೋಗಿಕವಾಗಿ ಆಗ್ತಾ ಇದೀರಿ, ಲಾಸ್ ಆಗ್ಬಿಟ್ರೆ ಹೆಂಗೆ ನಮಗೆ ಅಂತೆಲ್ಲ ಫಸ್ಟ್ ಡೌಟ್ ಪಟ್ಟಿದ್ದೆ ಸರ್ ಇದು ಜಾಸ್ತಿ. ಅದಕ್ಕೆ ನಾವು ಏನು ಮಾಡಿದೋ, ನಾವೇ ಗ್ರಾಮಕ್ಕೆ ಬಂದು ಇದ್ರ ಬಗ್ಗೆ ತಳಿ ಬಗ್ಗೆ ಎಲ್ಲ ಫೋಟೋಸ್ ಎಲ್ಲ ಹಾಕಿ ಒಂದು ಇವ್ರಿಗೆ ಪ್ರೆಸೆಂಟೇಷನ್ ಥರ ಮಾಡಿ ಪರಿಚಯ ಮಾಡಿ, ಇಲ್ಲಪ್ಪ ಅಂಥೇಳಿ ಫಸ್ಟು 5 ಜನ ರೈತರನ್ನ ಆಯ್ಕೆ ಮಾಡಿ ಅವ್ರಿಗೆ ಸ್ವಲ್ಪ ಸ್ಥೈರ್ಯ ತುಂಬಿ, ಲಾಸ್ ಆದರೂ ನಾವು ಇದ್ದೀವಿ KVK ವತಿಯಿಂದ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಮಾಡಿಸಿದ್ದು. ಬಟ್ ಈಗೆಲ್ಲರೂ ಅವ್ರದ್ದು ಕ್ಷೇತ್ರೋತ್ಸವ ಇದೆಲ್ಲ ಮಾಡಿದ್ದೀವಿ. ಅವ್ರ ಅನುಭವ ಈಗ ನೆಕ್ಸ್ಟು ಬೆಳೆಗೆ ಇದೇ ತಳಿಗಳನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಅಂತಲೇ ಇದೆ. ಉಲ್ಕ ಈಗ ಇದಾಲೆ ಬೀಟ್ ಮಾಡಿದೆ, ಇದು ಉಲ್ಕನ. ಈ ಅರ್ಕ ನಮ್ಮ ಗಗನ್ ಏನಿದೆ ಉಲ್ಕ ಬೀಟ್ ಮಾಡಿದೆ ಸರ್. ಪಾಪ್ಯುಲಾರಿಟಿನೂ ಚೆನ್ನಾಗಿ ಆಗ್ತಿದೆ ಇದರದ್ದು. ಹಾಂ ಸರ್, ಈ ಊರಲ್ಲಿ ಆಲ್ರೆಡಿ ಈಗ ನಮಗೆ ಸರಾಸರಿ ಒಂದು 20ರಿಂದ 30 ಬೆಳೆಗಾರರಿದೆ. ಇದು ಚಿಕ್ಕೂರಿದು, ಒಂದು 100 ಮನೆ ಇರ್ಬೋದು. ಅದರಲ್ಲೇ ಒಂದು 30ರಿಂದ 35 ಜನ ಮೆಣಸಿನ್ಕಾಯಿ ಬೆಳೆಯೋ ರೈತರೇ ಇದ್ದಾರೆ. ಎಲ್ಲರೂ ಉಲ್ಕ ಇದ್ರು. ಇವಾಗ 5 ಜನ ನಾವು ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ನೆಕ್ಸ್ಟ್ ಎಲ್ಲ 30 ಜನನು ಇದೇ ಅರ್ಕ ಗಗನ್ನೇ ಎಲ್ಲರೂ ಬೆಳಿಬೇಕು ಅನ್ಕೊಂಡಿದ್ದಾರೆ. ಓಕೆ ಸರ್. ಸರ್, ಇದಕ್ಕೆ ಈ ಹವಾಮಾನ, ಈ ಮಣ್ಣು ಸೂಕ್ತ ಅನ್ನಿಸ್ತಾ ಸರ್ ನಿಮಗೆ? ಅದು ಯಾಕಂದರೆ ತಳಿಯಿಂದ ತಳಿಗೆ ಒಂದು ಸ್ವಲ್ಪ ಡೆವಲಪ್ ಮಾಡಿರೋದು ಆ ರೀತಿ ಇರುತ್ತೆ ಸೂಟೇಬಲ್ ಅಂತ. ಇದು ಈ ತಳಿದು ಸೂಟೇಬಲ್ ಸರ್? ಈ ತಳಿನ ನಾವು ಏನಪ್ಪ ಅಂದರೆ ಒಣ ಪ್ರದೇಶಕ್ಕೆ ಅಂತಲೇ ರಿಲೀಸ್ ಮಾಡಿರೋದು. ನಾವು ಡ್ರೈ ಝೋನ್ ಅಂತ ಏನು ಕರಿತೀವಿ ಅದು. ತಿಪ್ಟೂರು ಸ್ವಲ್ಪ ಒಣ ಭೂಮಿ, ಮಳೆ ಸ್ವಲ್ಪ ಕಡಿಮೆ ಆಗುತ್ತೆ. ಹೊನ್ನವಳ್ಳಿ ಅದರಲ್ಲೂ ಕಡಿಮೆ, ಹಂಗಾಗಿ ಇದು ಈ ಭೂಮಿಗೆ ಸೂಕ್ತ. ಸರಾಸರಿ ನಾವು ಜನರಲ್ಲಾಗಿ ಮೆಣಸಿನ್ಕಾಯಿ ಬೆಳಿಬೇಕು ಅಂತಂದರೆ ಒಂದು 25ರಿಂದ 30-35 ಡಿಗ್ರಿ ತನಕನೂ ಉತ್ತಮ. ನೀರು ನಿಲ್ಕಬಾರ್ದು. ಈಗ ಕಪ್ಪು ಮಣ್ಣಿರಲಿ, ಕೆಂಪು ಮಣ್ಣಿರಲಿ, ಮರಳು ಮಿಶ್ರಿತ ಮಣ್ಣಿರಲಿ, ನೀರು ನಿಂತ್ಕೋಬಾರ್ದು, ಭೂಮಿ ಈರ್ಕೋಬೇಕು. ಆ ಥರ ಭೂಮಿ ಇದ್ರೆ ಉತ್ತಮ ಸರ್. ಸೊ ಈ ಭಾಗ ನಮ್ಮ ಹೊನ್ನವಳ್ಳಿ ಹೋಬಳಿ ಏನಿದೆ, ಈ ಭಾಗ ಮೆಣಸಿನ್ಕಾಯಿ ಬೆಳೆಯೋಕ್ಕೆ ಸ್ವಲ್ಪ ಯೋಗ್ಯವಾಗಿದೆ. ಅದರಲ್ಲೂ ಅರ್ಕ ಗಗನ್ನು ಈ ಭಾಗಕ್ಕೆ ಸೂಕ್ತವಾದಂಥ ತಳಿ. ಮೇಘ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್.
30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘಾ ಅಗ್ರೋಟೆಕ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಕ್ಯಾಪ್ಸ್ಬರ್ ಅಗ್ರಿಸೈಂಟ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಸರ್, ನೀವು ಇವರು ಬಂದು ಒಂದು ಮುಂಚೂಣಿಕೆ ಪ್ರಾತ್ಯಕ್ಷಿತ ಮಾಡಿದಾಗ ನಿಮ್ಮ ಅನುಭವ ಹೇಗಿತ್ತು? ಅದೇ ನಮಗೆ ಬೆಳೀತೀವ ಇದ ರೋಗ ಇಲ್ದಂಗೆ ಇರುತ್ತ ಗಿಡ ಜಾಸ್ತಿ, ಮತ್ತೆ ಏನಾದ್ರು ನಮ್ಗೆ ತೊಂದರೆ ಮಾಡುತ್ತಾ ಹೆಂಗ್ ಗೊತ್ತಾ, ಕಷ್ಟ ಬಿದ್ದೆಲ್ಲ ಮಲ್ಚಿಂಗ್ ಪೇಪರ್ ಹಾಕಿರ್ತೀವಿ. ಇದ್ರದ್ದು ಕಷ್ಟ ಇವತ್ತಿನ ಇದ್ರಲ್ಲಿ ಎಲ್ಲ ಹಾಕಿ ಬೆಳೆದೋಗ ಆದಾಯ ಬರುತ್ತಾ ಇಲ್ವೋ ಅಂತ ಅನಿಸಿತ್ತು. ಈ ಗಿಡ ಕೊಟ್ಮೇಲೆ ನಾವು ಅನಿಸಿಕೆ ಪ್ರಕಾರ ಈಗ ಇನ್ನೂ 1.5 ಬೆಡ್ ಕೊಯ್ದಿದೀವಿ ನಮ್ಮ ಲೆಕ್ಕ. 20-26 ಕ್ವಿಂಟಾಲು ಅಲ್ಲಿ ಬರುತ್ತೆ. 70 ಕ್ವಿಂಟಾಲ್ 80 ಕ್ವಿಂಟಾಲ್ ಮೇಲೆ ಬರುತ್ತೆ. ಮೊದಲು ಒಂದ್ ಸ್ವಲ್ಪ ಸಂಶಯ ಆದ್ರೂ ಕೂಡ ನಾವು ಬೆಳೆದ್ಮೇಲೆ ಓಕೆ ಚೆನ್ನಾಗಿದೆ ಗಿಡ ಬಂತಲ್ಲ ನಮ್ ಕಣ್ಣಿದ್ರಿ, ನಮ್ಗೆ ಗಿಡ ಬಂದ್ರಿ ಕೊಯ್ದು ಮಾರಿದಾಗ ಗೊತ್ತಾಯ್ತಲ್ಲ ಪರವಾಗಿಲ್ಲ ಇದು ಒಳ್ಳೆ ತಳಿ ಅನ್ನಿಸ್ತು. ಸರ್, ಈಗ ಮೊದಲು ಅವರು ನಿಮ್ಗೆ ಸಸಿ ಯಾವ ರೀತಿ ತಗೊಂಡ್ರಿ ಸರ್? ನೀವು KVK ಅವತ್ತಿಂದ ಅವರೇ ಕೊಟ್ರ? ಅವರೇ ಬೆಳೆಸಿ ಅಲ್ಲಲ್ಲಿ KVK ಇದ್ರಲ್ಲಿ ಬೆಳೆಸಿ ನಮಗೆ ಇಲ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಟ್ಟಿದ್ದು. ಅವರೇ ತರಿಸಿ ಹೊಸ ತಳಿ ಇದು ನೋಡ್ರಿ ಅಂತ ಹೇಳಿ ಅವರೇ ತಂದು ಇಳಿಸಿ ಕೊಟ್ಟಿದ್ದು. ನಮ್ಗೆ ಅದ್ರ ಖರ್ಚು ಏನೂ ಇಲ್ಲ, ಎಲ್ಲ ಅವರೇ ಬರೆಸಿದ್ದು. ಅಲ್ಲಿಂದ ಇತ್ತು ನಮ್ದು. ಓಕೆ ಸರ್. ಸರ್, ನೀವು ಬೀಜಗಳನ್ನ ಇವರಿಗೆ ಯಾವ ರೀತಿ ಸಪ್ಲೈ ಮಾಡಿದ್ರಿ ಸರ್? ನಿಮ್ಮ KVK ನರ್ಸರಿ? ಇಲ್ಲ ಸರ್, ನಾವು ಈಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ ಬೀಜ ಎಷ್ಟು ಜನಕ್ಕೆ ಬೇಕು ಅಷ್ಟು ನಾವು ತರಿಸ್ಕೊಂಡು ನಮ್ಮ KVK ನರ್ಸರಿನಲ್ಲಿ ಸಸಿಗಳನ್ನ ರೈಸ್ ಮಾಡಿ 1 ತಿಂಗಳ ನಂತರ ರೋಗ ಮುಕ್ತ ಸಸಿಗಳನ್ನ ಹಂಚಿರೋದು ಸರ್. ಅದಕ್ಕೆ ನಮ್ಮ ಮುಂಚೂಣಿ ಕ್ಷೇತ್ರ ಪ್ರಾತ್ಯಕ್ಷಿತೆ ಅಡಿನಲ್ಲೇ ಹಂಚಿರೋದು. ರೈತರಿಂದ ಅದಕ್ಕೆ ಯಾವುದೇ ಥರ ಹಣಕಾಸು ತಗೊಂಡಿಲ್ಲ. ನೀವು ಎಷ್ಟು ಸಪ್ಲೈ ಮಾಡಿದ್ರಿ ಸರ್? ಎಷ್ಟು ಸರ್? ಒಬ್ಬರು ರೈತರಿಗೆ 6,000ದಂಗೆ ನಾವು ಹಂಚಿರೋದು. ಇವರು ಸ್ವಲ್ಪ ಇಂಟ್ರೆಸ್ಟ್ ಇದ್ರು, ಆಸಕ್ತ ರೈತರಾಗಿರೋದ್ರಿಂದ ಇವ್ರಿಗೆ 2,000 ಸಸಿ ಜಾಸ್ತಿ ಕೊಟ್ಟಿದ್ದೀವಿ. ಸೊ 30 ಕುಂಟೆನಲ್ಲಿ ಒಂದು 8,000 ಸಸಿ ಹಾಕೊಂಡಿದ್ದಾರೆ. ಒಟ್ಟು ಈಗ ಸದ್ಯಕ್ಕೆ ಸರ್ ನಿಮ್ಮ ಹತ್ರ ಒಂದು 30 ಕುಂಟೆಲ್ಲಿ ಎಷ್ಟು 8,000 ಸಸಿಗಳೇ ಇದಾವೆ ಸರ್. ಈಗ ನೀವು ಮೊದಲು ಇವರು ತಳಿ ತಂದು ಕೊಟ್ಟರು, ಓಕೆ ಸರ್. ಇದಕ್ಕಿಂತ ಮುಂಚೆ ಇದ್ರ ಭೂಮಿ ಸಿದ್ಧತೆ ನೀವು ಯಾವ ರೀತಿ ಮಾಡ್ಕೊಂಡ್ರಿ ಸರ್? ಸರ್, ಸ್ಟಾರ್ಟಿಂಗು
ಫಸ್ಟು ಹಾರ್ವೆಸ್ಟ್ ಅಂದರೆ ಈಗ ಉಕ್ಕೆ ಉಳುಮೆ ಮಾಡಿವು 2 ಸಾಲು ಉಳುಮೆ ಮಾಡಿ ಒಟ್ಟು ಫಸ್ಟ್ 30 ಕ್ವಿಂಟಲ್ ಮಾಡ್ಬೇಕಂದಾಗ ಎಲ್ಲ ಉಳುಮೆ ಮಾಡಿ ಎಲ್ಲ ಫಸ್ಟ್ ಉಳುಮೆ ಮಾಡಿವು ಅಂದರೆ ಮಳೆ ಆಧಾರಿತ ಫಸ್ಟು ಅದೇ ಟೈಮ್ ಮಳೆ ಬಂತು ಫಸ್ಟ್ ಎಲ್ಲ ಉಳುಮೆ ಮಾಡಿವಿ 2 ಸಾಲು 2 ಸಾಲು ಉಳುಮೆ ನಂತರ ಅದನ್ನ ಮತ್ತೆ ಕುಂಟೆ ಹಾಯಿಸ್ತೀವಿ ಕುಂಟೆ ಹಾಯಿಸಿ ಒಣಗಿಸಿರೆ ಹುಲ್ಲೆಲ್ಲ ಹೋಗುತ್ತೆ ಆ ಟೈಪ್ ಮಾಡ್ಕೊಂಡು ಇಟ್ಕೊಂಡಿದ್ವು ಆ ಟೈಮಲ್ಲಿ ಮತ್ತೆ ಟ್ಯಾಕ್ಟ್ರಲ್ಲಿ ದಿಂಡು ಹೊಡೆಯೋ ಟೈಪ್ ಒಂದೇ ಟ್ಯಾಕ್ಟ್ರಲ್ಲಿ 2 ದಿಂಡು ಬರ್ತವೆ 2 ಬೆಡ್ ಇರುತ್ತೆ 2 ಬೆಡ್ ಬರುತ್ತೆ ಒಂದೇ ಸತಿ ಒಂದ್ಸತಿ ಹೋದ್ರೆ 2 ಬೆಡ್ ಬರುತ್ತೆ ಆ ಟೈಪು ಬೆಡ್ ಹೊಡ್ಕೊಂಡು ಸ್ವಂತ ಟ್ಯಾಕ್ಟ್ರಿ ಇದೆ ಬೆಡ್ ಹೊಡ್ಕೊಂಡು ಆ ನಂತರ ಅದರೊಳಗೆ ಕೆಳಗೆ ಡ್ರಿಪ್ ಮಾಡಿ ಅದ್ರ ಮೇಲೆ ಮಲ್ಚಿಂಗ್ ಪೇಪರ್ ಹಾಕಿ ಒಂದು ಸಿದ್ಧತೆ ಮಾಡ್ಕೊಂಡು ತದನಂತರ 15 ದಿವಸ ಬಿಟ್ಟು ನಾವು ಅವಾಗ ಗಿಡ ಕೊಟ್ಟರು ಅವಾಗ ತಂದು ಹಾಕಿದ್ರಿ ಸರ್. ಸರ್ ಇದಕ್ಕೆ ಇವ್ರದ್ದು ಮಣ್ಣು ಯಾವ ರೀತಿ ಇದೆ ಸರ್? ಇವ್ರದ್ದು ಕೆಂಪು ಭೂಮಿನ ಇವ್ರದ್ದು ಸ್ವಲ್ಪ ಕಲ್ಲು ಭೂಮಿ ಸರ್, ಇದು ಕಲ್ಲು ಭೂಮಿ ಬಟ್ ಕೆಂಪು ಭೂಮಿ, ಕಲ್ಲು ಮಿಶ್ರಿತ ಕೆಂಪು ಭೂಮಿ. ಸರ್ ಸ್ವಲ್ಪ ಚುಟ್ರು ಭೂಮಿ ಅಂತ ಏನು ನಾವು ಹಳ್ಳಿ ಕಡೆ ಕರಿತೀವಿ ಆ ಥರ ಭೂಮಿ. ಈ ಭೂಮಿ ವಿಶೇಷತೆ ಏನಪ್ಪಾ ಅಂದರೆ ಮಳೆ ನೀರು ಜಾಸ್ತಿ ಬಂದ್ರೂ ಇಲ್ಲ ನೀರು ಐಸಿದ್ ಜಾಸ್ತಿ ಆದ್ರೂ ಹೀರ್ಕೊಬಿಡುತ್ತೆ ಸರ್ ಇಮಿಡಿಯೇಟ್ ಆಗಿ. ನೀರು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನೀರು ನಿಂತರೆ ಏನಾಗುತ್ತಪ್ಪ ಅಂತಂದರೆ ಈಗ ಈ ಭೂಮಿ ಬಿಟ್ಟು ಈಗ ರೈತರು ಬೇರೆ ಭೂಮಿನಲ್ಲಿ ಹಾಕ್ತಿರ್ತಾರೆ, ನೀರು ನಿಂತರೆ ಏನಾಗುತ್ತಪ್ಪ ಅಂತಂದರೆ ಕೊಳೆ ರೋಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಕಾಲರ್ ರಾಟ್ ಅಂತ ಏನು ಕರಿತೀವಿ ನಾವು ಅದಿರ್ಬೋದು, ಇಲ್ಲ ಕೊಳೆ ರೋಗಗಳು ಇರ್ಬೋದು, ಇಲ್ಲ ಫಂಗಸ್ ಡೆವಲಪ್ಮೆಂಟ್ ಆಗೋದು ಆ ಥರ ರೋಗಗಳು ಜಾಸ್ತಿ ಆಗುತ್ತೆ. ಈ ಭೂಮಿನಲ್ಲಿ ಆ ಥರದ್ದು ಯಾವುದೂ ತೊಂದರೆ ಇಲ್ಲ. ಸರ್ ಇವರು ಬೆಡ್ ಮಾಡಿದ್ರೆ ಅಂತ ಹೇಳಿದ್ರೆ ಸರ್, ಈ ಒಂದು ಬೆಡ್ದು ಏನು ಸೈಜ್ ಸ್ಪೇಸಿಂಗ್ ಬರುತ್ತೆ ಸರ್? 1 ಮೀಟರ್ ಸರ್? ಇದು ತಳಿನ ಇವ್ರು ಏನು ಮಾಡಿದ್ದಾರೆ ಅಂದರೆ ನಾವು ರೆಕಮೆಂಡ್ ಮಾಡಿರೋ ಪ್ರಕಾರ ಸಾಲಿಂದ ಸಾಲಿಗೆ 2.5 ಅಡಿ ಅಂತರ, ಗಿಡದಿಂದ ಗಿಡಕ್ಕೆ 1.5 ಅಡಿ ಅಂತರ ಮಾಡ್ಕೊಂಡಿದ್ದಾರೆ ಸರ್. ನಾವು ಸರ್ ಈಗ ಬೇರೆ ತಳಿಗಳಿಗಾದ್ರೆ 3 ಅಡಿ ಸಾಲಿಂದ ಸಾಲಿಗಿರಬೇಕು, ಗಿಡದಿಂದ ಗಿಡಕ್ಕೆ 2 ಅಡಿ ಇರೋದು, 1.5 2 ಅಡಿ ಮಾಡ್ಕೋಬಹುದು. ಇವ್ರು ಸ್ವಲ್ಪ ಬೆಡ್ ಎಲ್ಲ ಮಾಡಿ ಫರ್ಟಿಗೇಷನ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ಒಂಚೂರು ಅರ್ಧ ಅಡಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ. ಓಕೆ ಸರ್. ಸರ್ ಈಗ ನೀವು ಬೆಡ್ ಎಲ್ಲ ರೆಡಿ ಆಯಿತು, ಸಸಿ ನೀವು ನಾಟಿ ಮಾಡಿದ್ರಿ ಸರ್. ಇದಾದಮೇಲೆ ಏನು ಗೊಬ್ಬರಗಳನ್ನು ಈಗ ನೀರಿನ ವ್ಯವಸ್ಥೆ ಡ್ರಿಪ್ ಇದೆಯಾ ಸರ್? ನೀರಿನ ವ್ಯವಸ್ಥೆ ಡ್ರಿಪ್ ಇದೆ. ಓಕೆ. ಎಷ್ಟು ಬೋರೆಲ್ ಇದೆ ಸರ್ ನಿಮ್ಮದು? ನಮ್ದು 2 ಬೋರ್ ಇದೆ, ಅದರಲ್ಲಿ 1 ರನ್ನಿಂಗ್ ಇದೆ, ಅದೇ ಸಾಕಾಗುತ್ತೆ ನಮಗೆ. ಹಂಗಾಗಿ ಇದು ಡೈರೆಕ್ಟು ಪೈಪ್ ಲೈನ್ ಇರೋದ್ರಿಂದ ಡ್ರಿಪ್ ಇದಕ್ಕೆ ರೆಡಿ ಇದೆ. ಹಂಗಾಗಿ ಇದಷ್ಟು ಒಂದೇ ಸತಿ ಡ್ರಿಪ್ಪಲ್ಲಿ ಹೋಗುತ್ತೆ. ಸರ್ ಇದರಲ್ಲಿ ಕಳೆಗಳ ನಿರ್ವಹಣೆ ನೀವು ಯಾವ ರೀತಿ ಮಾಡ್ತೀರಾ ಸರ್? ಯಾಕಂದರೆ ಮಲ್ಶೀಟ್ ಅಂತ ಹಾಕಿದರೆ ಅಲ್ಲಂತೂ ಕಳೆ ಬರೋದಿಲ್ಲ. ಮಾಮೂಲಿ ನೀವು ಓಡಾಡೋಕ್ಕೆ ಏನೋ ಜಾಗ ಬಿಟ್ಟಿದ್ದೀರಾ, ಅಲ್ಲಿ ಯಾವ ರೀತಿ ನೀವು ಮಾಡ್ಬೋದು? ಅಲ್ಲಿ ಓಡಾಡತ್ತಾ ಈಗ ಸದ್ಯಕ್ಕೆ 1 ತಿಂಗಳು 1.5 ತಿಂಗಳ ಗಟ್ಟೆ ಮಳೆ ಬಂದು ಜಾಸ್ತಿ ಆದಾಗ ಮಾತ್ರ ಅಲ್ಲಿ ಬರುತ್ತೆ ಕಳೆ. ಅವಾಗ ಮಾತ್ರ ನಾವು ಲೇಬರ್ ಕರ್ಕೊಂಡು ಕಳೆ ಕೀಳ್ಸವು. ಇದೇನಾಗುತ್ತೆ ಅಂತಂದ್ರೆ ಇದೊಡಿಯಕ್ಕೆ ಹೇಳಿದ್ರು ಡಾಕ್ಟ್ರು ಸರ್, ಏನು ಕಳೆನಾಶಕ. ಅದಕ್ಕೆ ನಾವು ಬೇಡ, ಮಣ್ಣು ಫಲವತ್ತತೆ ಹಾಳಾಗೋಗುತ್ತೆ ಅಂತ ನಾವು ಕಳೆನಾಶಕ ಯೂಸ್ ಮಾಡಲಿಲ್ಲ, ಕೈಯಲ್ಲೇ ಕೀಳ್ಸಿವು. 2 ಬಾರಿ ಕೀಳ್ಸಿದೀವಿ, ಮತ್ತೆ ಬಂದಿಲ್ಲ. 2 ಬಾರಿ ಕೀಳ್ಸಿರೋದ್ರಿಂದ ಮತ್ತೆ ಬಂದಿಲ್ಲ. ನಾವು ಬೇರೆ ಓಡಾಡ್ತೀವಲ್ಲ, ಆ ಜಾಗದಲ್ಲಿ ಎಲ್ಲ ತುಳಿದು ಓಡೋದು ಮಾಡೋದ್ರೆ ಬರ್ತಾ ಇಲ್ಲ. ಓಕೆ ಸರ್. ಮಳೆಗಾಲ ದಿವಸದಲ್ಲಿ ಜಾಸ್ತಿ ಬರುತ್ತೆ, ಈ ಬೇಸಿಗೆ ಇದರಲ್ಲಿ ಬರೋದು ಕಡಿಮೆ. ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಗಿಡ ಚಿಕ್ಕದಿದ್ದಾಗ ಬರುತ್ತೆ. ಗಿಡ ಒಂದ್ಸಲ ಬೆಳೆದು ಕವಳೆಲ್ಲ ಒಡೆದು ರೆಂಬೆಗಳೆಲ್ಲ ಆದಾಗ ಸೂರ್ಯನ ಕಿರಣ ಎಂಟರ್ ಆಗೋದಿಲ್ವಲ್ಲ, ಹಂಗಾಗಿ ಕಳೆ ಅದಾಗಿದ್ದರೆ ಸಪ್ರೆಸ್ ಆಗ್ತಾ ಇದೆ ಸರ್. ಈಗ ನೀವು ಉಳುಮೆ ಮಾಡಿದಿರಲ್ಲ ಸರ್ ಸ್ಟಾರ್ಟಿಂಗ್, ಅವಾಗ ಏನಾದರೂ ಸಗಣಿ ಗೊಬ್ಬರ ಎಲ್ಲ ಹಾಕಿದ್ರೆ? ಕೊಟ್ಟಿಗೆ ಗೊಬ್ಬರ ಹಾಕಿದ್ವು ಫಸ್ಟ್ ಮಣ್ಣಿಗೆ. ಆನಂತರ ರಾಸಾಯನಿಕ ಗೊಬ್ಬರಗಳಾದ 20-20 DAP ಇವೆರಡನ್ನು ಏಕಕಾಲದಲ್ಲಿ ಉದುರಿಸಿ ಅದನ್ನು ಮುಚ್ಚಿದ್ವು. ಸರ್ ಇದು ಹೆಂಗೆ ವೈಜ್ಞಾನಿಕವಾಗಿ ಏನು ಹಂತವಾಗಿ ಹೇಳಿ ಸರ್? ಈಗ ವೈಜ್ಞಾನಿಕವಾಗಿ ನಾವು ಏನು ಮಾಡಬೇಕು ಅಂತಂದರೆ, ಗಿಡದ ಪ್ರಾರಂಭಿಕ ಹಂತದಲ್ಲಿ ಇಲ್ಲ ನಾವು ಮಣ್ಣು ಏನು ಭೂಮಿ ಸಿದ್ಧತೆ ಮಾಡ್ಕೋಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಎಕರೆಗೆ 25 ಟನ್ ರೆಕಮೆಂಡೇಶನ್ ಇರೋದು. ತರಕಾರಿ ಬೆಳೆಗಳು ಎಲ್ಲದಕ್ಕೂ ಕೂಡ ಅಷ್ಟನ್ನು ಹಾಕಬೇಕು. ನೆಕ್ಸ್ಟು ಗಿಡ ಇನಿಷಿಯಲ್ ಹಂತದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ 3 ಕೂಡ ನಾವು ಜಾಸ್ತಿ ಹಾಕಬೇಕು. ಹೂ ಬಿಟ್ಟು ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಸಾರಜನಕ ಮತ್ತು ರಂಜಕನ ಕಡಿಮೆ ಮಾಡಿ ಪೊಟ್ಯಾಶ್ನ ಜಾಸ್ತಿ ಮಾಡ್ಕೋಬೇಕು ಸರ್. ಅವಾಗ ಏನಾಗುತ್ತೆ ಅಂದರೆ ಹೂ ಉದುರೋದು ಮತ್ತು ಕ್ವಾಲಿಟಿ ಆಫ್ ದಿ ಏನು ಕಾಯಿದು ಗುಣಲಕ್ಷಣಗಳೆಲ್ಲ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಪೊಟ್ಯಾಶ್ ಜಾಸ್ತಿ ಕೊಟ್ಟಷ್ಟು ಇಳುವರಿ ಸ್ವಲ್ಪ ಉತ್ತಮವಾಗುತ್ತೆ ಸರ್. ಈಗ ಹಾಗಾದರೆ ನಾರ್ಮಲ್ ಏನು ರೆಕಮೆಂಡೇಶನ್ ಇದೆ ಅದನ್ನೇ ಸರ್ ಫಾಲೋ ಮಾಡ್ಬೋದು. ಬಟ್ ಇವ್ರದ್ದು ಸ್ವಲ್ಪ ಡ್ರಿಪ್ ಇರೋದ್ರಿಂದ ನಾವೇನು ಮಾಡಿದ್ದೀವಿ, ಇಲ್ಲಿ ಫರ್ಟಿಗೇಷನ್ನ ಫಾಲೋ ಮಾಡಿಸಿದ್ದೀವಿ. ರಸಾವರಿ ಇದೆ. ರಸಾವರಿನಲ್ಲಿ ಏನಪ್ಪ ಅಂದರೆ ಇವರು 13-0-45 ಇರ್ಬೋದು, ಇಲ್ಲ 00-50 ಅಂತ ಒಂದು ಬರುತ್ತೆ SOP ಅಂತ, ಅದು ಇರ್ಬೋದು. ಇಲ್ಲ ಇನ್ನು ಪ್ರಾರಂಭಿಕ ಹಂತದಲ್ಲಿ 19-19 ಈ ಥರ ಸರ್. ಒಂದು ವಾರ ಕೊಟ್ಟಿದ್ದು ಇನ್ನೊಂದು ವಾರ ಇಲ್ಲ. ನೆಕ್ಸ್ಟ್ ಯಾರಾಮಿಲ್ಲ ಕಾಂಪ್ಲೆಕ್ಸ್ ಇರ್ಬೋದು. ಈ ಥರ ಗೊಬ್ಬರಗಳನ್ನ ವಾರಕ್ಕೂ ಒಂದು ಸ್ವಲ್ಪ ಡ್ರಿಪ್ ಮುಖಾಂತರ ಕೊಟ್ಟಿದ್ದಾರೆ. ಹಂಗಾಗಿ
ಬೇರೆದು ಕಂಪೇರ್ ಮಾಡ್ಕೊಂಡ್ರೆ ಇಳುವರಿ 20-30% ಇಳುವರಿ ಚೆನ್ನಾಗಿದೆ. ಇಳುವರಿ ಫರ್ಟಿಗೇಷನ್ ಇವ್ರು ಮಾಡೋದ್ರಿಂದ ಇವರು ಚೆನ್ನಾಗಿದೆ ಸರ್. ಯಾಕಂದರೆ ಗಿಡಕ್ಕೆ ಯಾವ ಹಂತದಲ್ಲಿ ಬೇಕು ಪ್ರತಿ ಹಂತದಲ್ಲೂ ಕೂಡ ಪೋಷಕಾಂಶಗಳು ನಾವು ಒದಗಿಸ್ತಾ ಇರ್ತೀವಿ. ಮತ್ತು ಸೂರ್ಯನ ಕಿರಣಕ್ಕೆ ಆವಿಯಾಗೋದಿರ್ಬೋದು, ಇಲ್ಲ ಭೂಮಿಗೆ ಕರಗೋಗ್ಬಿಡೋದಿರೋದು, ಲಾಸ್ ಆಗೋದು, ಆ ಥರದ್ದೇನು ಇರೋದಿಲ್ಲ. ನೀರಲ್ಲಿ ಕರಗಿಸ್ಬಿಟ್ಟು ಕೊಡೋದ್ರಿಂದ ಪೋಷಕಾಂಶಗಳು ಲಾಸ್ ಆಗೋದಿಲ್ಲ. ಸೊ ಕೊಟ್ಟಿದ್ದೆಲ್ಲ ಗಿಡನೇ ಹೀರ್ಕೊಳ್ಳುತ್ತೆ. ಹಂಗಾಗಿ ಭೂಮಿಗೆ ಡೈರೆಕ್ಟಾಗಿ ಸಾಯಿಲ್ ಅಪ್ಲಿಕೇಶನ್ ಹಾಕೋದ್ಕಿಂತ ಒಂದು 20-25% ಇಳುವರಿ ಉತ್ತಮವಾಗಿರುತ್ತೆ. ಉತ್ತಮ ಆಗುತ್ತೆ. ಅಲ್ಲಿಗೆ ಈ ಒಂದು 4-5 ಗೊಬ್ಬರದ ಏನು ಕಾಂಬಿನೇಷನ್ ಹೇಳಿದ್ರೆ ವಾರ ಹಾಂ ಸರ್, ವಾರ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಶೆಡ್ಯೂಲ್ನ ಆ ಥರ ಮಾಡಬೇಕು. ಮಾಡ್ತದೆ. ಈಗ ಹೂ ಬಿಡುವ ಸಮಯದಲ್ಲಿನೇ ಈ ಗೊಬ್ಬರ ಜಾಸ್ತಿ ಹಾಕಬೇಕು, ಕಾಯಿ ಬಿಡೋ ಸಮಯದಲ್ಲಿ ಅಂತ ಯಾವುದಾದ್ರೂ ಇದೆಯಾ ಸರ್? ಹೂ ಬಿಟ್ಟಾಗ 13-0-45 ಹೇಳ್ತೀವಿ, ಯಾಕಂದರೆ ಪೊಟ್ಯಾಶ್ ಪ್ರಮಾಣ ಜಾಸ್ತಿ ಇದೆ. ಕಾಯಿ ಕಚ್ತಾ ಇರ್ಬೇಕಾದ್ರೆ 0-0-50, ಯಾಕಂದರೆ ಅದು 50 ಪ್ರಮಾಣ ಪೊಟ್ಯಾಶ್ ಇದೆ. ಆ ಥರ ಸರ್. ಇನಿಷಿಯಲ್ ಹಂತದಲ್ಲಿ 19-19-19 ಇಲ್ಲ 12-61 ಒಂದು ಬರುತ್ತೆ. ಬೆಳವಣಿಗೆ ಹಂತದಲ್ಲಿ 19-19. ಒಂದ್ಸಲ ಹೂ ಕಚ್ಚಕ್ಕೆ ಸ್ಟಾರ್ಟ್ ಆಯ್ತಂದ್ರೆ 13-0-45 ಮತ್ತು ಪ್ರಾರಂಭಿಕ ಹಂತದಲ್ಲಿ 19-19-19 ಈ ವಾರ ಕೊಟ್ಟರೆ ನೆಕ್ಸ್ಟ್ ವಾರ 12-61 12-61 MAP ಅಂತ ಏನು ಹೇಳ್ತೀವಿ ಅದು. ಈ ಥರ ಸರ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಶೆಡ್ಯೂಲ್ ಮಾಡಬೇಕು. ಹೂ ಮತ್ತು ಕಾಯಿ ಸ್ಟಾರ್ಟ್ ಆದ ತಕ್ಷಣನೇ ಪೊಟ್ಯಾಶ್ನ ನಾವು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಸರ್, ಈಗ ನೀವು ಹೇಳಿದ್ರಿ ಸರ್, ಮೊದಲು ನಾನು ಬೇರೆ ತಳಿದು ಇದು ಬೆಳೆ ಬೆಳೀತಾ ಇದ್ದೆ, ಈಗ ಇದು ಅರ್ಕ ಗಗನ್ ಹಾಕಿದ್ದೀನಿ ಅಂತ. ಆ ಬೇರೆ ತಳಿ ಕಂಪೇರ್ ಮಾಡಿದ್ರೆ ಈ ರೋಗ ರುಜಿನಗಳು ಯಾವ ರೀತಿ ಈಗ ಹತೋಟಿಯಲ್ಲಿದ್ದಾವ? ಕಂಪ್ಯಾರಿಸನ್ ಸರ್, ಇದು ನಮಗೆ ಗಿಡ ಮೆಣಸಿನ ಗಿಡ ಅಂತಿದ್ದಂಗೆ ಫಸ್ಟ್ ಕ್ಲಾಸ್ ಆಗೋದೇ ನಮಗೆ ರೋಗ, ಮುಟ್ರು ರೋಗ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಆಗ್ತಿರಲ್ಲ. ಒಂದ್ಸತಿ ಬಂತು ಅಂದ್ರೆ ಮತ್ತೆ ಸ್ಪ್ರೇ ಮಾಡಿದ್ರೆ ಮತ್ತಿನ್ನ 15 ಸಲ ಮತ್ತಂಗೆ ಆಗೋದು. ಸದ್ಯಕ್ಕೆ ಈ ಗಿಡದಲ್ಲಿ ಮುಟ್ರು ರೋಗ ಅತಿ ಕಡಿಮೆ, ಅಂದ್ರೆ ಕಂಟ್ರೋಲ್ ಆಗುತ್ತೆ. ಸದ್ಯಕ್ಕೆ ಇಳುವರಿನೂ ಬಂದಿದೆ, ಡೆವಲಪ್ ಕೊಡುತ್ತೆ ಅಂತ ಅನ್ಸುತ್ತೆ. ನಿಮ್ದು ಹಳೆ ತಳಿ ಯಾವ್ದು? ಉಲ್ಕ ಕಂಪೇರ್ ಮಾಡಿದ್ರೆ ಇದು ಬಹಳ ಕಂಪೇರ್ ಮಾಡಿದ್ರೆ ಇದು ಅರ್ಕ ಗಗನ್ ಸೂಪರ್ ತಳಿ. ಖಾರದಲ್ಲೂ ಜಾಸ್ತಿ. ಆಮೇಲೆ ಇದು ನಾವು ಏನ್ ಮಾಡ್ತೀವಿ, ಸ್ಪ್ರೇ ಮಾಡ್ತೀವಲ್ಲ, 15 ದಿನಗಳಿಗಿಂತ ಜಾಸ್ತಿ ನಾನು ಮಾಡಿರೋದು, ಒಳಗ್ ಮಾಡೇ ಇಲ್ಲ. ಅದಕ್ಕೆ 10 ದಿನದ ಒಳಗ್ ಮಾಡ್ಲೇಬೇಕಿತ್ತು.
ಇದಕ್ಕೆ ಮಾತ್ರ ತಿಂಗಳಿಗೆ 2 ಸ್ಪ್ರೇ ಕೊಟ್ಟಿರೋದು ನಾವು. ಓಕೆ, ಅದಾದರೆ 3-4 ಸ್ಪ್ರೇವರೆಗೂ ಹೋಗೋದು. ಇದಾದರೆ ಒಂದು 2 ಸ್ಪ್ರೇನಲ್ಲಿ ಒಂದು ತಿಂಗಳು ಕಳಿಬಹುದು ಆರಾಮಾಗಿ. ಓಕೆ, ಜಾಸ್ತಿ ಸ್ವಲ್ಪ ರೋಗ ಜಾಸ್ತಿ ಇದೆ. ಇದು ವೈಜ್ಞಾನಿಕವಾಗಿ ಬಿಟ್ಟಿರೋದೇ ಮುಟ್ರು ರೋಗಕ್ಕೆ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ ಅಂತ ಬಿಟ್ಟಿರೋದು ಸರ್ ಇದು. ಹಂಗಾಗಿ ಲೋಕಲ್ ವೆರೈಟಿಗೆ ಕಂಪೇರ್ ಮಾಡ್ಕೊಂಡ್ರೆ ಕಡಿಮೆ ಇದೆ. ಇವ್ರು ಏನು 15 ದಿನಕ್ಕೆ ಒಂದು ಸ್ಪ್ರೇ ಅಂದರು ಅದು ಕೀಟನಾಶಕ ಬಳಸೋದು. ಯಾಕಂದರೆ ಥ್ರಿಪ್ಸು ಮುಟ್ರು ರೋಗನ ಇಲ್ಲಿ ಏನು ಹರಡುತ್ತೆ. ಹಂಗಾಗಿ ಆ ಥ್ರಿಪ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡ್ತೀವಿ ನಾವು, ಇಮಿಡಾಕ್ಲೋಪ್ರೈಡ್ ಇರ್ಬೋದು, ತುಂಬ ಟ್ರೇಡ್ ನೇಮ್ ಇದೆ, ಇಮಿಡಾ ಗೋಲ್ಡ್ ಇದೆ, ಅಕ್ಟ್ರಾ ಅಂತ ಇದೆ, ಈ ಥರ ತುಂಬ ಚೇಂಜ್ ಮಾಡಿ ಇವ್ರಿಗೆ. ಮತ್ತು ಡೆಲಿಗೇಂಟ್ ಅಂತ ಒಂದಿದೆ ಔಷಧಿ, ಆ ಥರದ್ದು ಇವ್ರಿಗೆ ಸ್ಪ್ರೇ ಮಾಡೋಕ್ಕೆ ಹೇಳಿದ್ದು. ಪ್ರಾರಂಭಿಕ ಹಂತದಲ್ಲಿ ಇವರು ಬೈಕ್ಕೇನೆ ಮುನ್ನೆಚ್ಚರಿಕೆಯಾಗಿ ವಾರಕ್ಕೊಂದ್ಸಲ ಸ್ಪ್ರೇ ಮಾಡ್ತಿದ್ರು. ಸ್ವಲ್ಪ ಗಿಡ ಎಲ್ಲ ಡೆವಲಪ್ ಆದಮೇಲೆ ರೋಗ ಇಲ್ಲ ಅಂತ ಅನ್ಸಿದ್ಮೇಲೆ 15 ದಿನಕ್ಕೊಂದು ಸ್ಪ್ಯಾನ್ ಹೋಗಿದ್ದಾರೆ. ಬಟ್ ಉಲ್ಕಾದಲ್ಲಿ ಮಾತ್ರ ವಾರಕ್ಕೆ 1 ಸ್ಪ್ರೇ 2 ಸ್ಪ್ರೇ ಅಂತೂ ಬೇಕೇ ಬೇಕು. ಲೋಕಲ್ ವೆರೈಟಿಗಳೆಲ್ಲ ಸ್ವಲ್ಪ ಮುಟ್ರು ರೋಗಕ್ಕೆ ಸ್ವಲ್ಪ ರೋಗ ರೆಸಿಸ್ಟೆನ್ಸ್ ಇಲ್ಲ, ಅದು ಸ್ವಲ್ಪ ಸಸೆಪ್ಟಬಲ್ ಇರೋದ್ರಿಂದ ರೋಗ ಜಾಸ್ತಿ ಇದೆ. ಬಟ್ ಈ ತಳಿ ಮಾತ್ರ ಗಗನ್ನು ಮುಟ್ರು ರೋಗಕ್ಕೆ ಸ್ವಲ್ಪ ರೆಸಿಸ್ಟೆಂಟ್ ಇದೆ. ಓಕೆ ಸರ್, ಉಲ್ಕಾ ಕೋಲಿಶ್ ಅಂದ್ರೆ ಅದು 3 ಸ್ಪ್ರೇ ಹೊಡೆದ್ರೆ 2 ಸ್ಪ್ರೇ ಸರಿಯಾಗುತ್ತೆ. ಇಷ್ಟೊತ್ತು ನೀವೇನು ಸ್ಪ್ರೇ ಹೇಳಿದ್ರಿ ಅಷ್ಟು ಹೊಡೆದ್ರೆ ಕಂಟ್ರೋಲ್ ಆಗುತ್ತೆ. ಹೌದೌದು ಸರ್. ಓಕೆ ಸರ್, ಈಗ ಮುಟ್ಟೂರು ರೋಗ ನಮ್ಮದು ಕೀಟಕ್ಕಾಯ್ತು ಸರ್. ಈಗ ರೋಗಗಳ ಸಮಸ್ಯೆ ಯಾವುದು ಜಾಸ್ತಿ ಸರ್ ಇದರಲ್ಲಿ? ಸರ್, ರೋಗಕ್ಕೆ ಬಂದರೆ ಒಂದು ಪೌಡ್ರಿ ಮಿಲ್ಡ್ಯೂ ಅಂತ ಒಂದು ಬರುತ್ತೆ, ಅದು ಒಂದು ಸ್ವಲ್ಪ ಇದೆ. ಬಟ್ ಈ ತೋಟದಲ್ಲಿ ಕಾಣಿಸ್ಕೊಳ್ಳಿಲ್ಲ ಅದು. ಅದು ಬಿಟ್ಟರೆ ಇನಿಷಿಯಲ್ ಸ್ಟೇಜಲ್ಲಿ ಕೊಳೆ ರೋಗ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ನೀವು ಹೇಳಿದ ರೋಗ ಬಿಳಿ ರೋಗ. ಬಿಳಿ ರೋಗ ಅಂದ್ರಲ್ಲ, ಕಾಯಿನಲ್ಲಿ ಮಧ್ಯದಲ್ಲಿ ಇಲ್ಲಿ ಕರ್ಗಾಗುತ್ತಲ್ಲ ಅದು, ಅದೇ ಬೇರೆ ಸರ್. ಅದೇ ಬೇರೆ, ಅದು ಬೇರೆ ಗಿಡದಲ್ಲಿ ಸ್ಟಾರ್ಟ್ ಆಗಿದೆ, ಬೇರೆ ತೋಟದಲ್ಲಿ ಇದೆ, ಇಲ್ಲಿಲ್ಲ. ಅದೇ ಇಲ್ಲಿ ಸ್ವಲ್ಪ ವೈಜ್ಞಾನಿಕವಾಗಿ ಎಲ್ಲ ಇವ್ರು ಸ್ಪ್ರೇ ಮಾಡ್ಕೊಳ್ತಾರೆ ಇಲ್ಲ. ಅವೆರಡು ಬರುತ್ತೆ ಸರ್. ಅವು ಎರಡು ಬಂದಾಗ ನಾವು ಯಾವ್ದಾದ್ರು ಕೂಡ ಫಂಜಿಸೈಡ್ ಇರ್ಬೋದು, ಕಾರ್ಬೆಂಡೆನ್ಸಿಮ್ ಇರ್ಬೋದು, ಇಲ್ಲ ಮ್ಯಾಂಕೋಜೆಬ್ ಇರ್ಬೋದು, ಇಲ್ಲ ಸಾಫ್ ಅಂತ ಇದೆ ಟ್ರೇಡ್ ನೇಮು, ಅದು ಇರ್ಬೋದು. ಅದನ್ನ 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕ್ಬಿಟ್ಟು ಸಿಂಪಡಿಸ್ಕೊಂಡ್ರೆ ಆ ರೋಗನ ನಾವು ಹತೋಟಿನಲ್ಲಿ ಇಡ್ಬೋದು. ಸರ್, ಈಗ ನೀವು ಬೆಳೆ ನಾಟಿ ಮಾಡಿದಿಂದ ಎಷ್ಟು ದಿನಗಳಿಗೆ ಹೂ ಸ್ಟಾರ್ಟ್ ಆಯಿತು? ಕಟಾವು ಯಾವಾಗಿನಿಂದ ಶುರು ಮಾಡಿದ್ರಿ ಸರ್? ನಾನು ಇವ್ರಿಗೆ ಜುಲೈ 20ನೇ ತಾರೀಕು ಗಿಡ ಕೊಟ್ಟಿದ್ದು ಸರ್. ಇವರೆಲ್ಲ ಆಗಸ್ಟ್ 1ನೇ ವಾರ ಇವ್ರು ನಾಟಿ ಮಾಡ್ಕೊಂಡ್ರು. ನಾಟಿ ಮಾಡ್ಕೊಂಡ್ಮೇಲೆ 50 ದಿನ, 45ರಿಂದ 50 ದಿನಕ್ಕೆಲ್ಲ ಹೂ ಕಚ್ಚಕ್ಕೆ ಸ್ಟಾರ್ಟ್ ಆಗ್ತು. ಆಲ್ಮೋಸ್ಟ್ ಇವ್ರಿಗೆ ಅಕ್ಟೋಬರ್ ಕೊನೆ ಅಂದರೆ ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ 90 ದಿನ, 80ರಿಂದ 90 ದಿನಕ್ಕೆಲ್ಲ ಇವರು ಕಟಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನವೆಂಬರಲ್ಲಿ ನಾವು ಇದನ್ನು ಕ್ಷೇತ್ರೋತ್ಸವ ಮಾಡಿದ್ದೀವಿ. ಇದನ್ನು ಆಲ್ರೆಡಿ ನವೆಂಬರ್ ಕ್ಷೇತ್ರೋತ್ಸವ ಮಾಡೋಷ್ಟರಲ್ಲಿ ಇವ್ರು ಆಲ್ರೆಡಿ 2 ಕಟಾವನ್ನ ಮಾರ್ಕೆಟಿಗೆ ಹಾಕಿದ್ರು. ಈಗ ಅದಾದಮೇಲೆ ಈಗ 1 ತಿಂಗಳಾಗಿದೆ ಈ ವಿಡಿಯೋ ಮಾಡೋಷ್ಟರಲ್ಲಿ. ಈಗ ಆಲ್ರೆಡಿ ಇನ್ನೂ ಮಾಡ್ತಿದ್ದಾರೆ. ಇನ್ನೂ ಒಂದು 2ರಿಂದ 3 ತಿಂಗಳು ಬರುತ್ತೆ ಸರ್. ಅಂದರೆ ಲೈಫ್ ಸೈಕಲ್ ಎಲ್ಲಿವರೆಗೂ ಬರುತ್ತೆ ಸರ್? ಎಷ್ಟು ತಿಂಗಳು ಕಟಾವು ಮಾಡ್ಬೋದು? ಹೆಂಗೆ ಇದು ಸರ್? 6ರಿಂದ 7 ತಿಂಗಳು ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ, ಗೊಬ್ಬರ ಕೊಟ್ಟಿಲ್ಲ, 8 ತಿಂಗಳು ತನಕ ಬರುತ್ತೆ. 8 ತಿಂಗಳು ಚೆನ್ನಾಗಿ ಬರುತ್ತೆ ಸರ್. ಸರ್, ನೀವು ಈಗ ಎಷ್ಟು ಕಟಾವು ಮಾಡಿದ್ದೀರಿ ಸರ್ ಇದರಲ್ಲಿ? ಸರ್, ಮೊದಲೆರಡು, ಈಗ 2, 4 ಕಟಾವು ಮಾಡಿ. 4 ಕಟಾವು ಮಾಡಿದ್ದೀರಾ. ಈ 30 ಕ್ವಿಂಟಲ್ ಎಷ್ಟು ಈಗ ಇಳುವರಿ ತೆಗೆದಿದ್ದೀರಾ ಸರ್ ನೀವು? ಇಳುವರಿ ಈಗ ಸದ್ಯಕ್ಕೆ 40ರಿಂದ 45 ಕ್ವಿಂಟಾಲು ಇದೆ. 40ರಿಂದ 45 ಕ್ವಿಂಟಲ್ ಬಂದಿದೆ. ಈಗ ಹಣ್ಣು ಕಿತ್ತಿರೋದು ಎಷ್ಟು, ಈಗ ಆರಿಶನ್ ತಗೊಂಡು ಮಾರ್ಕೆಟ್ ಗಂಟು ಬಂದಾಗ ಬಿಸಾಗಿ 2 ದಿವಸ ಲೇಟ್ ಮಾಡಿವು, ಅವಾಗ ಹಣ್ಣು ಜೊತೆಲಿ ಬಂದ್ಬಿಡುತ್ತೆ, ಹಣ್ಣು ತಗೊಂಡು ಹೋಗಿ ಬರಲ್ಲ. ಅವಾಗ ಸಪ್ರೇಟ್ ಮಾಡ್ಕೊಂಡು ಅದು ಅಷ್ಟು ಇದಷ್ಟು ಎಲ್ಲ ಸೇರ್ಕೊಂಡು ಅಷ್ಟು ಕ್ವಿಂಟಲ್. ಓಕೆ, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಇದು ಎಲ್ಲಿ ಇನ್ನೂ ಎಷ್ಟು ಬರ್ಬೋದು ಅಂತ? ಈಗ ರೆಕಮೆಂಡ್ ಅಂತೂ 1 ಎಕರೆಗೆ 80ರಿಂದ 100 ಕ್ವಿಂಟಲ್ ಇದೆ. ಈಗ ನೀವು ಹೇಳ್ತಿದ್ರೆ 40ರಿಂದ 45 ಕ್ವಿಂಟಲ್ ನಾನು ಈಗ ತೆಗೆದೆ. 35 ಕ್ವಿಂಟಲ್ ತೆಗೆದಿದ್ದೀವಿ. ಇನ್ನು ಅರ್ಧ ಆಗಿಲ್ಲ ಅನ್ಸುತ್ತೆ ನನಗೆ. ಇನ್ನು ಅರ್ಧಕ್ಕಿಂತ ಜಾಸ್ತಿ ಟೈಮ್ ಇದೆ ಅನ್ಸುತ್ತೆ. ಹಂಗಾಗಿ ಇನ್ನು 35 ಅಂದ್ರೆ 35ರಿಂದ 40, 50 ಬರ್ಬೋದು ಕ್ವಿಂಟಾಲು. ಅಲ್ಲಿಗೆ 50, 30, 80 ಕ್ವಿಂಟಾಲು ಆವ್ರೇಜ್. ಅವ್ರ ಆವ್ರೇಜ್ಗಿನ ಮುಂದಕ್ಕೆ ಹೋಗ್ತೀನಿ ಅಂತ ಅನ್ಸುತ್ತೆ. ಪರವಾಗಿಲ್ಲ, ರೈತರಿಗೆ ಅನುಕೂಲ, ಒಳ್ಳೆ ಇಳುವರಿ ಕೊಡುತ್ತೆ ಗಿಡ, ಒಳ್ಳೇದು ಅಂತ ಹೇಳಕ್ ಬಯಸ್ತೀವಿ. ನೀವು ಏನಕ್ಕೆ ಸರ್ ಈಗ ಹಸಿ ಮೆಣಸಿನ್ಕಾಯಿನ ಅಥವಾ ಖಾರಕ್ಕೆ ಒಣ ಮೆಣಸಿನ್ಕಾಯ್ದ ಏನು ಯಾವ್ದು ಕಟಾವು ಮಾಡ್ತೀರಿ? ಇಲ್ಲ, ಈ ತಳಿ ಹಸಿರು ಮೆಣಸಿನ್ಕಾಯಿಗೆ ಅಂತಾನೆ ಮಾಡಿರೋದು ಇದು. ಬಟ್ ರೈತರು ಏನ್ ಮಾಡಿದ್ದಾರೆ ಅಂದ್ರೆ, ಹಾರ್ವೆಸ್ಟ್ ಮಾಡಾಗಿ ಲೇಬರ್ ಏನಾದ್ರು ಸಿಕ್ಲಿಲ್ಲ ಅಂತಂದಾಗ, ಪ್ರಾಬ್ಲಮ್ ಆದಾಗ ಒಂದು 2-3 ದಿನ ಬಿಟ್ಟು ಸ್ವಲ್ಪ ಹಣ್ಣು ಆಗ್ಬಿಟ್ಟಿದೆ. ಬಟ್ ಈ ತಳಿ ಪರ್ಟಿಕ್ಯುಲರ್ ಆಗಿ ಹಸಿರು ಮೆಣಸಿನ್ಕಾಯಿಗೆ ಅಂತಾನೆ ಮಾಡಿರೋದು. ಯಾಕಂದ್ರೆ ಖಾರ ಸ್ವಲ್ಪ ಜಾಸ್ತಿ ಇದೆ ಹಂಗಾಗಿ. ಮತ್ತೆ ಇನ್ನೊಂದು, ಹೂವು ಕಚ್ಚಿದಾಗ ಪ್ಲಾನೋಫಿಕ್ಸ್ ಅಂತ ಒಂದು ಬರುತ್ತೆ, ಎಣ್ಣೆ ಅಂತ ಹೇಳ್ತೀವಿ, ಅದು ಬೆಳೆ ಪ್ರಚೋದಕ. ಅದನ್ನ ಒಂದ್ಸಲ ಮಾಡಿಸಿದ್ದೀವಿ. ಹೂ ಕಚ್ಚಿದಾಗ ಒಂದ್ಸಲ, ಮತ್ತೆ ಕಾಯಿ ಕಚ್ಚಿದಾಗ. ಮತ್ತೆ IIHR ಅವರೇ ಡೆವಲಪ್ ಮಾಡಿರುವಂಗೆ ವೆಜಿಟೇಬಲ್ ಸ್ಪೆಷಲ್ಲು 5 ಗ್ರಾಮ್ 1 ಲೀಟರ್ಗೆ ಹಾಕೊಂಡು ಅದನ್ನ 2 ಸಲ ಸ್ಪ್ರೇ ಮಾಡಿಸಿದ್ದೀವಿ ಸರ್. ಹಂಗಾಗಿ ಇಳುವರಿ ಸ್ವಲ್ಪ ಉತ್ತಮ ಆಗಿದೆ. ಕರೆಕ್ಟಾಗಿ ವೈಜ್ಞಾನಿಕವಾಗಿ ಮಲ್ ಶೀಟ್ ಹಾಕೊಂಡು, ಡ್ರಿಪ್ ಹಾಕೊಂಡು ಎಲ್ಲ ಕರೆಕ್ಟಾಗಿ ಮಾಡೋದ್ರಿಂದ ರೋಗನೂ ಕಂಟ್ರೋಲಲ್ಲಿದೆ. ಆಮೇಲೆ ಇಳುವರಿ ಕೂಡ ನಾವು ಏನು ಹೇಳ್ತೀವಿ ರೆಕಮೆಂಡೆಡ್ ಇದೆ ಆ ರೀತಿ ಬರ್ತಾ ಇದೆ. ಹೌದು, ಬರ್ತಾ ಇದೆ ಸರ್. ನೀವು ಮಾರ್ಕೆಟಿಗೆ ಹೋದಾಗ ಸರ್,
ಏನು ಎವರೇಜ್ ಸಿಗುತ್ತೆ ಸರ್ ಕೆ ಜಿಗೆ ನಿಮಗೆ ಆನ್ ಆನ್ ಎವರೇಜ್? ಇದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಬಟ್ ಒಂದು ಎವರೇಜಲ್ಲಿ ಏನು ಸಿಗ್ತಾ ಇರುತ್ತೆ? 30 ರಿಂದ 40 ಅಂದರೆ ಈ ಟೈಮಲ್ಲಿ ನಾವು ತಗೊಂಡೋದಾಗ ಕಡಿಮೆ ಇದೆ, ಅಂದರೆ ರೈತರು ಜಾಸ್ತಿ ಹಾಕಿರೋದು, ಹಂಗಾಗಿ ನಮ್ಮ ಸೈಡ್ನಲ್ಲಿ ಇಲ್ಲಿ ನಮ್ಮ ತಿಪ್ಟೂರು ಮಾರ್ಕೆಟಲ್ಲಿ ಕಡಿಮೆ ಇದೆ. 25 ರಿಂದ 30 ಇದೆ. ಆವ್ರೇಜ್ ಸ್ಟಾರ್ಟಿಂಗ್ 40 ಇತ್ತು, ಆವ್ರೇಜ್ 30 ಕಟ್ಟಿಗೆಬಹುದು. ಓಕೆ ಸರ್, ಈಗ ಸ್ಟಾರ್ಟಿಂಗಲ್ಲಿ ನಿಮಗೆ ಎಷ್ಟು ಖರ್ಚು ಬಂತು ಸರ್? ಈ ಮಲ್ಶೀಟು, ಡ್ರಿಪ್ಪು ಇದೆಲ್ಲ ಹಾಕಿ ಇದೆಲ್ಲ ಮಾಡಿದಿರಲ್ಲ, ಎಷ್ಟು ಖರ್ಚು ಬಂತು? ಇಲ್ಲಿವರೆಗೂ ಎಷ್ಟು ಆದಾಯ ತೆಗೆದಿದ್ದೀರಾ ಸರ್? ನನಗೆ ಮಿನಿಮಮ್ ಸ್ಟಾರ್ಟಿಂಗು ಬೆಡ್ಡಿಂಗು, ಮಲ್ಚಿಂಗ್ ಪೇಪರು, ಡ್ರಿಪ್ತು ಎಲ್ಲ ಸೇರಿ 18,000 ಬಂದಿತ್ತು. ಆಮೇಲೆ ಲೇಬರ್ದು 2 ಸತಿ ಕಳೆ ಕಿತ್ತಿದ್ದು, ನಮ್ಮ ಔಷಧಿ ಸ್ಪೇರ್ದು ಎಲ್ಲ ಸೇರಿ 30 ರಿಂದ 35,000 ಲಾಸ್ಟ್ ಕೊನೆ ಹೊತ್ತಿಗೆ ಅಷ್ಟು ಬಂದಿದೆ. ಫುಲ್ ಫೈನಲ್ ಲೆಕ್ಕ ಇಟ್ಟಿದ್ದೀನಿ, 30 ರಿಂದ 35,000 ಬಂದಿದೆ. ಈಗ ಆದಾಯ ಸರ್ ಈಗ ಈ ಲೆಕ್ಕಕ್ಕೆ ಅಂತಂದ್ರೆ ಒಂದ್ರ ಮೇಲೆ ಹೋಗಿದೆ, ಅಲ್ಲಿಗೆ 1 ಲಕ್ಷ ಅಂದ್ರೆ 35,000 ತಗೋರು 65,000 ಲಾಭದಲ್ಲಿದ್ದೀನಿ ಅಂತ ಅನ್ಸುತ್ತೆ ಇಲ್ಲಿವರೆಗೆ. ಇನ್ನೂ 2 ತಿಂಗಳು ಬರುವಂಥದ್ದು ಎಕ್ಸ್ಪೆಕ್ಟೆಡ್ ಕೂಡ ಇದೆ. ಸರ್, ಈಗ ನಿಮಗೆ ಈಗ ಓವರಾಲ್ ಆಗಿ ಎಷ್ಟು ನಾವು ಆದಾಯವನ್ನು ತಗೋಬೋದು ಸರ್ ಈ ಅರ್ಕ ಗಗನ ಹಾಕೋದ್ರಿಂದ? ಸರ್, ಅದೀಗ ರೈತರೇ ಹೇಳ್ದಂಗೆ 35,000 30 ಕುಂಟೆಗೆ ಇವ್ರು ಖರ್ಚು ಮಾಡಿದ್ದಾರೆ. ಪ್ಲಸ್ ನಮ್ಮ ಕಡೆಯಿಂದ ಸಸಿಗಳು ಇವ್ರಿಗೆ ಫ್ರೀ ಆಗಿದೆ. 8,000 ಸಸಿ ಅಂದ್ರೂ ಇವ್ರು ಅದಕ್ಕೆ ₹1 ಒಂದಂದ್ರೂ ಅದೇನು 8,000. ಸೊ ಒಂದು ಎಕರೆಗೆ ಒಂದು 50,000 ತನಕ ಖರ್ಚು ಬರುತ್ತೆ. ವೈಜ್ಞಾನಿಕವಾಗಿ ಮಲ್ಚೆಲ್ಲ ಹಾಕೊಂಡು ನಾವು ರಸಾವರಿ ಮುಖಾಂತರ ಗೊಬ್ಬರ ಎಲ್ಲ ಕೊಟ್ಕೊಂಡ್ರೆ ಒಂದು ಎಕರೆಗೆ 50,000 ಖರ್ಚಾಗ್ಬೋದು. ಸರಾಸರಿ ಈಗಿರೋ ಮಾರ್ಕೆಟ್ ವ್ಯವಸ್ಥೆಯಲ್ಲಿ ಈಗ ಸಿಗ್ತಾ ಇರೋ ಪ್ರೈಸ್ಗೆ ಇವ್ರಿಗೆ 2 ಲಕ್ಷಕ್ಕೆ ತನಕನೂ ಬರುತ್ತೆ ಸರ್. ಸೊ ಆದಾಯ ಒಂದು ಎಕರೆಗೆ ಖರ್ಚು ಕಳೆದು 1 ರಿಂದ 1.5 ಲಕ್ಷ ಅಂತೂ ಖಚಿತವಾಗಿ ಬರುತ್ತೆ. ಮಾರ್ಕೆಟ್ ವೈಜ್ಞಾನಿಕವಾಗಿ ಮಾಡಿದ್ರೆ ಪಕ್ಕ ಬರುತ್ತೆ ಸರ್. ಓಕೆ ಸರ್. ಸರ್, ನಮಗೆ ಇಷ್ಟೊತ್ತು ನೀವು ಸರ್ ವೈಜ್ಞಾನಿಕವಾಗಿ ಇದನ್ನು ಯಾವ ರೀತಿ ಒಂದು ಮೆಣಸಿನಕಾಯಿಯಲ್ಲಿ ಬೇಸಾಯ ಕ್ರಮಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿಗೆ ತಮಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಹಾಗೂ ನೀವು ಕೂಡ ಸರ್ ಯಾವ ರೀತಿ ನೀವು ಇವರ ರೆಕಮೆಂಡ್ ಮುಖಾಂತರ ಯಾವ ರೀತಿ ಒಂದು ಅದ್ಭುತವಾದ ಬೆಳೆಯನ್ನು, ಯಾಕಂದರೆ ಅವರು ರೆಕಮೆಂಡ್ ಮಾಡ್ಬೋದು ಸರ್, ಬಟ್ ಅಲ್ಟಿಮೇಟ್ಲಿ ಬೆಳೆಯೋರು ಮಾಡೋರು ನೀವಲ್ಲ ಸರ್. ಹಾಗಾಗಿ ನೀವು ಒಂದು ಅದ್ಭುತವಾದ ಒಂದು ಮಾಹಿತಿಯನ್ನು ಯಾವ ರೀತಿ ನೀವು ಮಾಡಿದ್ದೀರಾ ಮೆಣಸಿನಕಾಯಿಯಲ್ಲಿ ಬೆಳೆಯಲ್ಲಿ ಅಂತ ಹೇಳಿ ನಮಗೆ ಒಂದು ಮಾಹಿತಿಯನ್ನು ಕೊಟ್ಟಿರಿ ಸರ್ ಇಷ್ಟೊತ್ತು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಧನಂಜಯ HC ಅವರು ಹೇಳ್ತಾ ಇದ್ರು, ನಾನು ಹಳೆ ಮೆಣಸಿನಕಾಯಿ ತಳಿಯನ್ನು ಬೆಳೀತಿದ್ದೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಒಂದು ಅರ್ಕ ಗಗನ್ ಏನಿದೆ ಇದು ಬಹಳ ಸ್ವಲ್ಪ ರೋಗ ಕಡಿಮೆ ಇದರಲ್ಲಿ ಮತ್ತು ಇಳುವರಿ ಕೂಡ ಜಾಸ್ತಿ ಬರ್ತಾ ಇದೆ. ಇದರಿಂದ ನಾನು ಉತ್ತಮವಾದ ಲಾಭವನ್ನು ಕೂಡ ಪಡೆದುಕೊಳ್ತಾ ಇದ್ದೀನಿ ಅಂತ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿದ್ರು. ಅದೇ ರೀತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಕೀರ್ತಿ ಶಂಕರ್ ಕೆ ಅವರು ಕೂಡ ಹೇಳಿದ್ರು, ಇದರಲ್ಲಿ ಯಾವ ರೀತಿ ಒಂದು ವೈಜ್ಞಾನಿಕವಾದ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಇದರಲ್ಲಿಯೂ ಕೂಡ ಹೆಚ್ಚಿನ ಇಳುವರಿಯನ್ನು ಪಡೆದು ಅಧಿಕವಾದ ಲಾಭವನ್ನು ಯಾವ ರೀತಿ ಪಡಿಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಒಂದು ಕಾರ್ಯಕ್ರಮದಿಂದ ಉಪಯುಕ್ತ ಮಾಹಿತಿ ಕೂಡ ನಿಮಗೆ ದೊರಕಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.